ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಸೊ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಮನೆ. ಸೈಡ್ ಡೈಮೆನ್ಷನ್ 23.5ಗೆ 37 ಬರುತ್ತೆ. ಸೊ ರೋಡ್ಗೆ 23.5 ಬರುತ್ತೆ. ಲೆಂತು 37 ಬರುತ್ತೆ. ಟೋಟಲ್ ಬಂದ್ಬಿಟ್ಟು 880 ಸ್ಕ್ವೇರ್ ಫೀಟ್ ಇದೆ. 880 ಅಡಿ ಇದೆ ಸೈಟ್ ಇದು, ಸೈಟ್ ಏರಿಯಾ. ಸೈಟ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಇರುತ್ತೆ. ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಒಂದು ರೂಮ್ ಮಾತ್ರ ಮಾಡಿದ್ದಾರೆ ಸನೆ. ಫಸ್ಟ್ ಫ್ಲೋರ್ ಡಬಲ್ ಬೆಡ್ರೂಮ್, ಸೆಕೆಂಡ್ ಫ್ಲೋರ್ ಡಬಲ್ ಬೆಡ್ರೂಮ್, ಥರ್ಡ್ ಫ್ಲೋರ್ ಕೂಡ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ. ಫೋರ್ತ್ ಫ್ಲೋರಲ್ಲಿ ಒನ್ RK ಮಾಡಿದ್ದಾರೆ. ಸೊ ರೋಡ್ ಕೂಡ ಅಷ್ಟೇ 25 ಫೀಟ್ ರೋಡ್ ಇರುತ್ತೆ. ಇದು ಟಾರ್ ರೋಡ್ ಇರುತ್ತೆ. ಲೇಔಟ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ. ವೆಲ್ ಫ್ಯಾಮಿಲೀಸ್ ಇರುವಂಥ ಲೇಔಟ್ ಇದು. ಸೊ ಎಲ್ಲದಕ್ಕೂ ರೆಂಟಲ್ಗೆ ಎಲ್ಲದಕ್ಕೂ ತುಂಬ ಕನ್ವೀನಿಯೆಂಟ್ ಇರುವಂಥ ಪ್ರಾಪರ್ಟಿ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ, ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಫ್ರಂಟ್ ಎಲಿವೇಷನಲ್ಲಿ ನೋಡಿದ್ರೆ ತುಂಬ ಯೂನಿಕಾಗಿ ಕೊಟ್ಟಿದ್ದಾರೆ. ಸೊ ಇದು ಗೇಟ್, ಇದು ಮೇನ್ ಗೇಟ್. ಇದು ಮೇನ್ ಗೇಟ್ ಕೂಡ ಅಷ್ಟೇ SS ವಿತ್ ವುಡನ್ ಫಿನಿಶಿಂಗ್ ಡೋರ್ ಪ್ರೊವೈಡ್ ಮಾಡಿದ್ದಾರೆ. SS ಗೇಟ್ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ ಗೇಟ್ ಕೂಡ ಓಪನ್ ಗೇಟ್ ಇರುತ್ತೆ ಇದು. ಸೊ ಮನೆ ಬಂದ್ಬಿಟ್ಟು ಪಿಲ್ಲರ್ ಕನ್ಸ್ಟ್ರಕ್ಷನಲ್ಲಿ ಮಾಡಿರುವಂಥದ್ದು. ಟೋಟಲ್ ಬಂದ್ಬಿಟ್ಟು 9 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಆಲೋ ಬ್ರಿಕ್ಕಲ್ಲಿ ಕಟ್ಟಿರೋ, ಸಿಮೆಂಟ್ ಬ್ರಿಕ್ಸಲ್ಲಿ ಕಟ್ಟಿರುವಂಥದ್ದು ಇದು. ಸೊ ಮನೆಗೆ ಪಾರ್ಕಿಂಗ್ ಏರಿಯಾ ಇದು. ಸೊ 2 ಕಾರ್ ಹಾಕ್ಕೋಬೋದು. 5 ಸೀಟರ್ 2 ಕಾರ್ ಹಾಕ್ಕೋಬೋದು, ಇಲ್ಲ 7 ಸೀಟರ್ 1 ಕಾರ್ ಹಾಕ್ಕೊಂಡು 2 ವೀಲರ್ಸ್ನ ಆಲ್ಮೋಸ್ಟ್ ಒಂದು 10 2 ವೀಲರ್ಸ್ ಪಾರ್ಕ್ ಮಾಡ್ಕೋತಾ ಅದರ ಪಾರ್ಕಿಂಗ್ ಏರಿಯಾ ಇದೆ. ತುಂಬ ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ ಕೂಡ ಎಲ್ಲನೂ. ಸುತ್ತಲೂ ಮನೆಗೆ ನೀಟಾಗಿ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ 2.5 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಒಬ್ಬರು ಓಡಾಡ್ಬೋದು ಆರಾಮಾಗಿ. ಸೊ ಮನೆಗೆ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದ್ಬಿಟ್ಟು 6 ಮೀಟರ್ಸ್ ಬರುತ್ತೆ. ಸೊ ಒಂದು ಕಾಮನ್ನು, ಒಂದು ಬೋರ್ವೆಲ್ ಬರುತ್ತೆ. ರಿಮೈನಿಂಗ್ 5 ಮನೆಗೆ ಬರುತ್ತೆ. ಇದು ಎಲ್ಲದಕ್ಕೂ 3 ಕಿಲೋವಾಟ್ ಪ್ರೊವೈಡ್ ಮಾಡ್ತಾರೆ. ಆಲ್ರೆಡಿ ಪರ್ಮನೆಂಟ್ ಆಗಿದೆ ಎಲೆಕ್ಟ್ರಿಸಿಟಿ ಎಲ್ಲನೂ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಇದೆ ರೂಪ್ವರೆಗೂ. ಸೊ ಇಲ್ಲೂ ಕೂಡ ಅಷ್ಟೇ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಇದು ಗ್ಯಾಸ್ ಕನೆಕ್ಷನ್ ಇದು. ಡಬಲ್ ಬೆಡ್ರೂಮ್ 3 ಮನೆಗೆ ಗ್ಯಾಸ್ ಕನೆಕ್ಷನ್ಸ್ ಇದು. ಇಂಡಿವಿಜುವಲ್ ಪಾರ್ಟಿಷನ್ ಮಾಡಿ ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ ನೋಡ್ಬೋದು. ಸೊ ರಿಮೈನಿಂಗ್ ಸ್ಪೇಸಲ್ಲಿ ಏನಾದರೂ ಸ್ಟೋರ್ ಕೂಡ ಮಾಡ್ಕೋಬೋದು. ಸೊ ಇಲ್ಲೂ ಕೂಡ ನೋಡ್ಬೋದು ಪಾರ್ಕಿಂಗ್ ಏರಿಯಾ ಎಲ್ಲ. ಸೊ ಇಲ್ಲೆಲ್ಲ 2 ವೀಲರ್ ಕೂಡ ಹಾಕೋಬೋದು ತುಂಬಾ. ಸೊ ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ. ಒಳ್ಳೆ ವಾಟರ್ ಕೂಡ ಇದೆ. ವಾಟರ್ ಎಲ್ಲ ಸ್ವೀಟ್ ಇದೆ. ಸೊ ಬೋರ್ವೆಲ್ ಡೆಪ್ತ್ ಕೂಡ ಅಷ್ಟೇ ಆಲ್ಮೋಸ್ಟ್ 900 ಫೀಟ್ ಹೋಗಿದೆ. ಇದು ಸಂಪ್ ಇದು 15,000 ಲೀಟರ್ ಕೆಪಾಸಿಟಿ, 15,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಎಲ್ಲ ವಾಸ್ತು ಪ್ರಕಾರ ಮಾಡಿದ್ದಾರೆ. ಬೋರ್ವೆಲ್ ಮತ್ತು ಸಂಪ್ ಕೂಡ ಅಷ್ಟೇ. ಸೊ ಬ್ಯಾಕ್ ಸೈಡ್ ಪ್ಯಾಸೇಜ್ ಕೂಡ ನೋಡ್ಬೋದು. 2.5 ಫೀಟ್ ಬಿಟ್ಟಿದ್ದಾರೆ. ಸೊ ಕಾಂಪೌಂಡ್ ವಾಲ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ರೂಮ್ ಮಾಡಿದರೆ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಇದೆ. ಸೊ ಮೇನ್ ಡೋರ್ ಫೇಸಿಂಗ್ ಕೂಡ ಅಷ್ಟೇ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ ಬಂದ್ಬಿಟ್ಟು ಡೋರ್ಸ್ ಎಲ್ಲ ಫ್ಲಶ್ ಡೋರ್ ಇರುತ್ತೆ. ವಾಸ್ಕಲ್ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ರೂಮ್ ಸೈಜ್ ಅಷ್ಟೇ. ಇದು ರೂಮ್ ಸೈಜ್ ಬಂದ್ಬಿಟ್ಟು ಇದು 7ಗೆ 8 ಇದೆ ಇದು. ಸೊ ಲೆಂತ್ 7 ಇದೆ, ವಿಡ್ತು 8 ಫೀಟ್ ಇದೆ. ಸೊ ಮೇಲ್ಗಡೆ ಲಾಫ್ಟ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋ ಕೂಡ ಕೊಟ್ಟಿದ್ದಾರೆ, ವುಡನ್ ವಿಂಡೋದು. ಸೊ ಫಿಟ್ಟಿಂಗ್ಸ್ ಎಲ್ಲನೂ ಸೆರಾ ಫಿಟ್ಟಿಂಗ್ಸ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಎಲ್ಲನೂ ವೆಸ್ಟರ್ನ್ ಟಾಯ್ಲೆಟ್ಸ್ ಪ್ರೊವೈಡ್ ಮಾಡ್ತಾರೆ. ಸೊ ಅಲ್ಲೂ ಅಷ್ಟೇ ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ರೂಮ್ಗೆಲ್ಲನೂ. ಸೊ ಪಾರ್ಕಿಂಗ್ ಏರಿಯಾ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ತುಂಬ ಸ್ಪೇಸಿಯಸ್ ಆಗಿದೆ ಪಾರ್ಕಿಂಗ್ ಎಲ್ಲನೂ. ಸ್ಟೆಪ್ಸ್ ಎಲ್ಲ ನೋಡ್ಬೋದು. 3.5 ಫೀಟ್ ಕೊಟ್ಟಿದ್ದಾರೆ. ಸ್ಟೆಪ್ಸ್ಗೆಲ್ಲ ಲಪೋತ್ರ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. JSL ಕಂಪ್ನಿದು SS ಯೂಸ್ ಮಾಡಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರ್ ಪ್ಯಾಸೇಜ್ ಕೂಡ ನೋಡ್ಬೋದು. ಸೊ ಆಲ್ಮೋಸ್ಟ್ 6 ಫೀಟ್ ಇದೆ ಪ್ಯಾಸೇಜ್ ಕೂಡ. ಸೊ ಇಲ್ಲಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ರೂಪ್ವರೆಗೂ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ಲು ವಿಂಡೋ ಎಲ್ಲನೂ ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಲಾಕಿಂಗ್ ಸಿಸ್ಟಮ್ ಎಲ್ಲ ಯುರೋಪಿಯನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇವನ್ ಹ್ಯಾಂಡ್ಲ್ ಕೂಡ ಅಷ್ಟೇ ಯುರೋಪಿಯನ್ ಮೆಟೀರಿಯಲ್ಲೇ ಕೊಟ್ಟಿರುವಂಥದ್ದು ಇದು. ಸೊ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಹಾಲ್ ಇದು. ಸೊ ಹಾಲ್ ಕೂಡ ನೋಡ್ಬೋದು. ತುಂಬ ಸ್ಪೇಸಿಯಸ್ ಆಗಿದೆ ಹಾಲ್ ಕೂಡ. ಸೊ ಹಾಲೆಲ್ಲ ಅಷ್ಟೇ ಫುಲ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಕೊಟ್ಟಿದ್ದಾರೆ. ಎಂಟೈರ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಕೂಡ ನೋಡ್ಬೋದು. ತುಂಬ ಸ್ಪೇಸಿಯಸ್ ಆಗಿದೆ. ಹಾಲಲ್ಲಿ ಬಂದ್ಬಿಟ್ಟು POP ಎಲ್ಲ ಮಾಡಿದ್ದಾರೆ. ಸೊ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಹಾಲ್ಗೆ 2 ವಿಂಡೋ ಕೊಟ್ಟಿದ್ದಾರೆ. ಫ್ರಂಟಲ್ಲಿ 1 ವಿಂಡೋ ಮತ್ತು ಇದ್ರ ಬ್ಯಾಕ್ ಸೈಡ್ 1 ವಿಂಡೋ ಕೊಟ್ಟಿದ್ದಾರೆ. ಅದು ಅಷ್ಟೇ ವುಡನ್ ವಿಂಡೋ, ರೆಡ್ ಸಾಲ್ಟ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು ಇದು. ಸೊ ಹಾಲಲ್ಲಿ TV ಯೂನಿಟ್ ಕೂಡ ಮಾಡಿದ್ದಾರೆ ನೋಡ್ಬೋದು. ಸೊ ಇದು ಪೂಜಾ ರೂಮ್. ಇದು ಪೂಜಾ ರೂಮ್ ಬಾರ್ಡರ್ ಅಷ್ಟೇ ವಿನಿಯರ್ ಲ್ಯಾಮಿನೇಟೆಡ್ ಗ್ಲಾಸಿ ಫಿನಿಶಿಂಗ್ ವುಡ್ ಯೂಸ್ ಮಾಡಿದ್ದಾರೆ. ವುಡನ್ ಡೋರ್ಸ್ ಯೂಸ್ ಮಾಡಿದ್ದಾರೆ ವಿತ್ ಲೇಸರ್ ಕಟ್ಟಿಂಗ್ ಡಿಸೈನ್ ಕೊಟ್ಟಿದ್ದಾರೆ.
ಸೊ ಇಲ್ಲೂ ಅಷ್ಟೇ ಪೂಜಾ ರೂಮ್ ಒಳಗಡೆ ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದರೆ ವಿತ್ ಗೋಲ್ಡನ್ ಬೀಡಿಂಗಲ್ಲಿ ಕೊಟ್ಟಿದ್ದಾರೆ. 880 ಸ್ಕ್ವೇರ್ ಫೀಟಲ್ಲಿ ನೀಟಾಗಿ ಯುಟಿಲೈಸ್ ಮಾಡಿದ್ದಾರೆ. ಎಲ್ಲನೂ ತುಂಬ ಸ್ಪೇಸಿಯಸ್ ಆಗಿ ಬರೋ ಥರ ನೀಟಾಗಿ ಯುಟಿಲೈಸ್ ಮಾಡಿದ್ದಾರೆ. ಸೊ ಕಿಚನ್ ಇದು, ಕಿಚನ್ ಆರ್ಚ್ ಕೂಡ ನೋಡ್ಬೋದು, ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಿಚನ್ ಆರ್ಚ್ ಎಲ್ಲ ಶೋಕೇಸ್ ಟೈಪ್ ಕೊಟ್ಟಿದ್ದಾರೆ. ಸೊ ಮಾಡ್ಲರ್ ಕಿಚನ್ ಇದು. ಸೊ ಕಿಚನ್ ಕೂಡ ಅಬ್ಸರ್ವ್ ಮಾಡೋದು ತುಂಬ ಸ್ಪೇಸಿಯಸ್ ಆಗಿದೆ. ಫ್ರಿಜ್ ಪಾಯಿಂಟ್ ಕೂಡ ಸಪ್ರೇಟ್ ಆಗಿದೆ. ಸೊ ವಿತ್ ಮೇಲ್ಗಡೆ 2 ಕಡೆ ಲಾಫ್ಟು, ಮಿಡ್ ಯೂನಿಟು ಮತ್ತು SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದರೆ, ಒಂದು ವುಡನ್ ವಿಂಡೋ ಕೊಟ್ಟಿದ್ದಾರೆ. ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಬಾಸ್ಕೆಟ್ಸ್ ಎಲ್ಲ ನೋಡ್ಬೋದು, SS ಪ್ರೊವೈಡ್ ಮಾಡಿದ್ದಾರೆ ಬಾಸ್ಕೆಟ್ಸ್ ಎಲ್ಲನೂ. ಸೊ ಕಾಮನ್ ರೆಸ್ಟ್ ರೂಮ್ ಇದು. ಸೊ ರೆಸ್ಟ್ ರೂಮ್ ಕೂಡ ನೋಡ್ಬೋದು, ತುಂಬ ಸ್ಪೇಸಿಯಸ್ ಆಗಿದೆ. ರೆಸ್ಟ್ ರೂಮ್ಗೆ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದರೆ, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದರೆ, ಡಿಸೈನ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಸೆರಾ ಫಿಟ್ಟಿಂಗ್ಸ್ ಮತ್ತು ಜಾಗರ್ ಟ್ಯಾಪ್ಸ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಕಮೋಡು ಮತ್ತು ಸಿಂಕ್ ಬಂದುಬಿಟ್ಟು ಸೆರಾ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಸೊ ಇದು ರೂಮ್ ನಂಬರ್ 1 ಇದು. ಸೊ ಕಾಮನ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಕೊಟ್ಟಿದ್ದಾರೆ. MD ಡೋರ್ಸ್ ಇದು, ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟಿದ್ದಾರೆ. ಇದು ರೂಮ್ ಸೈಜ್ ಬಂದುಬಿಟ್ಟು 8x8 ಇದೆ ಇದು. ಸೊ ವಿಡ್ತು 8 ಇದೆ, ಲೆಂತು 8 ಇದೆ. ಸೊ ಟೈಲ್ ನೋಡ್ಬೋದು 3 ಫೀಟ್ ಬರುತ್ತೆ ಇದು. ಸೊ ಕೌಂಟ್ ಮಾಡ್ಕೋಬೋದು, 8 ಫೀಟ್ ಇದೆ ಕರೆಕ್ಟಾಗಿ, 8x8 ಇದೆ. ಸೊ ಕಿಂಗ್ ಸೈಜ್ ಕಟ್ ಹಾಕೋಬೋದು, ಇಲ್ಲಾಂದರೆ ಕ್ವೀನ್ ಸೈಜ್ ಕಟ್ ಹಾಕೊಂಡ್ರೆ ಕಂಫರ್ಟಬಲ್ ಇರುತ್ತೆ. ಸೊ ವಿಂಡೋ ಕೂಡ ಅಷ್ಟೇ 4x4 ವಿಂಡೋ ಕೊಟ್ಟಿದ್ದಾರೆ, ವುಡನ್ ವಿಂಡೋದು. ಸೊ ಕಬೋರ್ಡ್ಸ್ ಏನೋ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೇನು ವೇಸ್ಟೇಜ್ ಏನಾಗಲ್ಲ ಜಾಗ ಎಲ್ಲನೂ. ಸೊ ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸ್ವಿಚಸ್ ಎಲ್ಲ ಅಷ್ಟೇ ಐಫೈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ವೈರಿಂಗ್ ಎಲ್ಲನೂ ಫಿನೋಲೆಕ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಟೋಟಲ್ ಎಲ್ಲನೂ ಫಿನೋಲೆಕ್ಸ್ ಕೊಟ್ಟಿದ್ದಾರೆ. ಸ್ವಿಚಸ್ ಎಲ್ಲ ಟೋಟಲ್ ಐಫೈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಮಾಸ್ಟರ್ ಬೆಡ್ರೂಮ್ ಇದು ಅಷ್ಟೇ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಮತ್ತು ಡೋರ್ ಎಲ್ಲನೂ ಫ್ಲಶ್ ಡೋರ್ಸ್ ಕೊಟ್ಟಿದ್ದಾರೆ. ಲಾಕಿಂಗ್ ಎಲ್ಲ ಅಷ್ಟೇ ಟೋಟಲ್ ಎಲ್ಲ ಯುರೋಪ ಮೆಟೀರಿಯಲ್ಲೇ ಕೊಟ್ಟಿರೋದು ಇದು. ಸೊ ಇದು ರೂಮ್ ಸೈಜ್ ಬಂದುಬಿಟ್ಟು 10x11 ಇದೆ ಇದು. ಸೊ ಇದರಲ್ಲಿ ಕಿಂಗ್ ಸೈಜ್ ಕಟ್ ಆರಾಮಾಗಿ ಹಾಕ್ಕೋಬೋದು, ಆ ಥರ ಸ್ಪೇಸಿಯಸ್ ಆಗಿದೆ ಇದು ಕೂಡ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟು ಮತ್ತು ಕಂಪ್ಯೂಟರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ 4x4. ಸೊ ಇದ್ರ ಕಬೋರ್ಡ್ ಒಳಗಡೆ ಫುಲ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರು ಮತ್ತು ಡ್ರೆಸ್ಸಿಂಗ್ ಎಲ್ಲ ಒಳಗಡೆ ಎಲ್ಲ ಫುಲ್ ನೀಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ರೂಮ್ಗೆ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಇಲ್ಲಿ ವಾಷಿಂಗ್ ಮಿಷನ್ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದರೆ, ಇಲ್ಲೇ ಬೇಕಾದರೆ ವಾಷಿಂಗ್ ಮಿಷನ್ ಇಟ್ಕೋಬೋದು, ಇಲ್ಲ ಟಾಪಲ್ಲಿ ಬೇಕಾದರೆ ಇಟ್ಕೋಬೋದು. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿ, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಕ್ಸಾಸ್ಟ್ ಫ್ಯಾನು ಮತ್ತು ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ, ವುಡನ್ ವಿಂಡೋನು ಅದು ಕೂಡ. ಸೊ ಟೋಟಲ್ ಎಲ್ಲ ಅಷ್ಟೇ ಸೆರಾಫ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಬಿಲ್ಡಿಂಗ್ ಕೂಡ ಅಷ್ಟೇ ಆಲ್ಮೋಸ್ಟ್ ಫಿನಿಷಲ್ಲಿದೆ. ಆಲ್ಮೋಸ್ಟ್ 95% ಕಂಪ್ಲೀಟ್ ಆಗಿದೆ. ಇನ್ನು ಸಣ್ಣ ಪುಟ್ಟ ಕೆಲಸ ಇದ್ರೂ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ರೆಡಿ ಟು ಮೂವ್ ಇದೆ ಬಿಲ್ಡಿಂಗ್ ಇದು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಕೂಡ ಅಷ್ಟೇ ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರೋಲ್ಲ. ಜಸ್ಟ್ ಹಾಗೆ ತೋರಿಸ್ತೀನಿ ನಿಮಗೆ ಸೆಕೆಂಡ್ ಫ್ಲೋರ್ ಕೂಡ. ಸೊ ಇಲ್ಲೂ ನೋಡ್ಬೋದು, ಇಲ್ಲೂ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫ್ರಂಟ್ ಡೋರೆಲ್ಲ ಅಷ್ಟೇ ಎಲ್ಲ ಟೀ ಕುಡ್ ಯೂಸ್ ಮಾಡಿದ್ದಾರೆ ವಿತ್ PU ಪಾಲಿಶ್ ಇದು. ಸೇಮ್ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಆಗಿಲ್ಲ. ಸೇಮ್ ಏನು ಫಸ್ಟ್ ಫ್ಲೋರ್ ಮಾಡಿದ್ದಾರೆ, ಸೇಮ್ ಸೆಕೆಂಡ್ ಫ್ಲೋರ್ ಕೂಡ ಅದೇ ಥರನೇ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಇಲ್ಲೂ ಅಷ್ಟೇ POP. ಸೊ ಗ್ರಾನೈಟ್ ಫ್ಲೋರಿಂಗು ಮತ್ತು TV ಯೂನಿಟು, ಪೂಜಾ ರೂಮು, ಸೊ ಎಲ್ಲ ನೋಡ್ಬೋದು. ಸ್ವಲ್ಪ ಡಿಸೈನ್ಸ್ ಅಷ್ಟೇ ಚೇಂಜ್ ಆಗಿದೆ. ಸೊ ವರ್ಕಲ್ಲೇನು ಡಿಫ್ರೆನ್ಸ್ ಮಾಡಿಲ್ಲ. ಸೊ ಕಿಚನ್ ಆರ್ಚ್ ಕೂಡ ನೋಡ್ಬೋದು, ಸೊ ನೀಟಾಗಿ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇದು ಮಾಡ್ಲರ್ ಕಿಚನ್ ಇದು. ಇದು ಅಷ್ಟೇ ಫ್ರಿಜ್ ಪಾಯಿಂಟು, ಮೇಲ್ಗಡೆ ಲಾಫ್ಟು, ಮಿಡ್ ಯೂನಿಟ್ ಎಲ್ಲ ಕೊಟ್ಟು SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕಾಮನ್ ರೆಸ್ಟ್ ರೂಮ್ ಇದು. ಅದು ಕಾಮನ್ ರೂಮ್ ಇದು. ಸೇಮ್ ಸೈಜ್ ಇರುತ್ತೆ, 8x8 ಇರುತ್ತೆ ರೂಮ್ ಸೈಜ್ ಇದು. ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದು ಅಷ್ಟೇ ಸೇಮ್ 11x10 ಇದೆ ರೂಮ್ ಸೈಜ್ ಇದು. ಸೊ ಇದರಲ್ಲಿ ಅಷ್ಟೇ ಕಂಪ್ಯೂಟರ್ ಯೂನಿಟು, ಸ್ಲೈಡಿಂಗ್ ಡೋರ್ಸು ಮತ್ತು ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಕಬೋರ್ಡ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಅದು. ಇಷ್ಟು ಸೆಕೆಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಇದು. ಸೇಮ್ ಥರ್ಡ್ ಫ್ಲೋರ್ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಸೊ ಇದು ಥರ್ಡ್ ಫ್ಲೋರ್ ಇದು. ಸೇಮ್ ಇದೂ 2 BHK ಇರುತ್ತೆ. ಸೊ ಒಂದು ಮನೇಲಿ ಓನರ್ ಇದ್ದು ಆಲ್ಮೋಸ್ಟ್ ಒಂದು 40,000 ಪಕ್ಕ ರೆಂಟ್ ಬರುತ್ತೆ. ಸೊ ಇಲ್ಲ ಫುಲ್ ಬಿಲ್ಡಿಂಗ್ ರೆಂಟಲ್ ಕೊಟ್ಟರೆ ಸೊ 55,000 ಅಂತೂ ಗ್ಯಾರಂಟಿ ಬರುತ್ತೆ. ಸೊ ಈ ಥರ ಒಳ್ಳೆ ರೆಂಟಲ್ ಇನ್ಕಮ್ ಕೂಡ ಇದೆ ಪ್ರಾಪರ್ಟಿಗೆ. ಸೊ ರೆಂಟಲ್ಲೂ ಅಷ್ಟೇ ಒಳ್ಳೆ ಡಿಮ್ಯಾಂಡ್ ಇದೆ, ಸರೌಂಡಿಂಗ್ ಎಲ್ಲ ಒಳ್ಳೆ ಎಂಪ್ಲಾಯ್ಮೆಂಟ್ ಇದೆ. ಸೊ ಅದಕ್ಕೆ ರೆಂಟಲ್ ಕೂಡ ಬೇಗ ಫಿಲ್ ಆಗುತ್ತೆ. ಸೊ ಇದು ಟೆರೆಸ್ ಕೂಡ ನೋಡ್ಬೋದು, ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ಟೆರೆಸ್ಗೆಲ್ಲೂ. ಪಿಲ್ಲರ್ ಎಲ್ಲ ನೋಡ್ಬೋದು, ಪಿಲ್ಲರ್ ಬಿಟ್ಟಿದ್ದಾರೆ, ಇನ್ನೂ ಬೇಕಾದರೂ ಒಂದು ಫ್ಲೋರ್ ಹಾಕ್ಕೋಬೋದು.
ಆ ಥರ ಒಳ್ಳೆ ಫೌಂಡೇಶನ್ ಕೂಡ ಹಾಕಿದ್ದಾರೆ. ಸೊ ಇದು ಫೋರ್ತ್ ಫ್ಲೋರ್. ಇದು ಇಲ್ಲಿ 1 RK ಪ್ರೊವೈಡ್ ಮಾಡಿದ್ದಾರೆ. ಸೊ ಇದನ್ನು ಬೇಕಾದರೆ ಬ್ಯಾಚುಲರ್ಗೆ ಯಾರಾದರೂ ಕೊಡ್ಬೋದು. ಸೊ ಡೋರ್ಸ್ ಎಲ್ಲ ಅಷ್ಟೇ ರೆಡಿಮೇಡ್ ಡೋರ್ ಇರುತ್ತೆ, ವಿತ್ ವಾಸ್ಕಲ್ಲೆಲ್ಲ ಟೀ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇನ್ನೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕದಾಗ ಒಂದು ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಮತ್ತು ಕಿಚನ್ ಸ್ಲ್ಯಾಬ್ ಕೂಡ ಹಾಕಿದ್ದಾರೆ, ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ರೂಮ್ ಸೈಜ್ ಕೂಡ ಅಷ್ಟೇ, ಇದು 11/10 ಇದೆ ಇದು ರೂಮ್ ಸೈಜ್ ಕೂಡ. ಇದರಲ್ಲೂ ಒಂದು ಎರಡು ವಿಂಡೋ ಕೊಟ್ಟಿದ್ದಾರೆ, ಫ್ರಂಟಲ್ಲಿ ಒಂದು, ಬ್ಯಾಕ್ ಒಂದು ಕೊಟ್ಟಿದ್ದಾರೆ. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಎಲ್ಲ ವಿಂಡೋಸ್ಗೆಲ್ಲ ಅಷ್ಟೇ ಕರ್ಟನ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಸೊ ರ್ಯಾಡ್ ಹಾಕ್ಕೋಬೇಕಷ್ಟೇ. ಸೊ ಎಲ್ಲ ಪ್ರಾವಿಷನ್ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸರೌಂಡಿಂಗ್ ಏರಿಯಾ ಕೂಡ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ. ತುಂಬ ಡೆವಲಪ್ ಆಗ್ತಾ ಇರುವಂಥ ಏರಿಯಾ ಇದು. ಸೊ ಆಲ್ರೆಡಿ ಡೆವಲಪ್ ಆಗಿದೆ. ಈಗೇನು ಜೂಮ್ ಮಾಡಿ ತೋರಿಸಿದ್ರೆ ಟವರ್ ಕಾಣಿಸ್ತಾ, ಟವರ್ ಬ್ಯಾಕ್ ಸೈಡ್ ಇರೋ ಅಪಾರ್ಟ್ಮೆಂಟ್ಸ್ ಎಲ್ಲ ಬಂದ್ಬಿಟ್ಟು ಭಾರತೀಯ ಸಿಟಿ, ಅದು ಭಾರತೀಯ ಮಾಲು ಮತ್ತು ಸಿಟಿ. ಅದು ಜಸ್ಟ್ ಇಲ್ಲೊಂದು 6 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ಭಾರತೀಯ ಸಿಟಿಗೆ. ಮತ್ತು ಇನ್ನೊಂದು ಜೂಮ್ ಮಾಡಿ ಇದೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಬಿಲ್ಡಿಂಗ್ ಬ್ಯಾಕ್ ಸೈಡ್ ಇರೋದು ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ ಅದು. ಸೊ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ರೇವಾ ಯೂನಿವರ್ಸಿಟಿಗೆ. ಟೆರೆಸ್ಗೆ ಹೋಗೋಣ, ಇನ್ನು ಮೇಲ್ಗಡೆ ಟ್ಯಾಂಕ್ ರೂಮ್ಗೆ ಹೋಗೋಣ. ಟ್ಯಾಂಕ್ ರೂಮಲ್ಲಿ ಕೂಡ ಟ್ಯಾಂಕ್ ರೂಮ್ ಮೇಲ್ಗಡೆಯಿಂದ ತೋರಿಸ್ತೀನಿ ಎಲ್ಲನೂ. ಇಲ್ಲಿ 2 ಟ್ಯಾಂಕ್ ಕೊಡ್ತಾರೆ, ಒಂದು 2500 ಲೀಟರ್ಸ್ 2 ಟ್ಯಾಂಕ್ ಪ್ರೊವೈಡ್ ಮಾಡ್ತಾರೆ ಇಲ್ಲಿಗೆ. ಇಲ್ಲೂ ಅಷ್ಟೇ ಮೇಲ್ಗಡೆ ಇಲ್ಲೂ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ. ಸೊ ಅದೇನು ಕಂಪ್ನಿ ಕಳಿಸ ಸಲಾರ್ಪುರ ಟೆಕ್ ಪಾರ್ಕ್ ಅಂತ ಹೇಳ್ಬಿಟ್ಟು ಅದೇ ನೋಡಿ ಬಾಗ್ಲೂರು ಕಾಸೋದು, ಮತ್ತು ಮೆಟ್ರೋ ಸ್ಟೇಷನ್, ಏರ್ಪೋರ್ಟ್ ಮೇನ್ ರೋಡ್ ಕೂಡ. ಮತ್ತು ಈ ಓವರ್ ಟ್ಯಾಂಕ್ ಕಾಣಿಸಿದೆಯಲ್ಲ ಸಿಂಟೆಕ್ಸ್ ಟ್ಯಾಂಕ್, ಅದ್ರ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಇನ್ಫೋಸಿಸು, ಕೊಲಿನ್ಸು, ಸರ್ನರ್ ಅಂತ ಹೇಳ್ಬಿಟ್ಟು ಸಾಫ್ಟ್ವೇರ್ ಕಂಪ್ನೀಸು. ಮತ್ತು ಆ ಕಡೆ ಇರೋ ಬಂದ್ಬಿಟ್ಟು ಫಿಲಿಪ್ಸ್, ಅದು ವೆಂಟಾಲಲ್ಲಿರುವಂಥದ್ದು, ಆಲ್ರೆಡಿ ರನ್ನಿಂಗಲ್ಲಿರುವಂಥ ಕಂಪ್ನೀಸ್ ಇದು. ಮತ್ತು ಈ ಅಪಾರ್ಟ್ಮೆಂಟ್ ಸೆಂಟ್ರಲ್ ಒಂದು ಗ್ಲಾಸ್ ಬಿಲ್ಡಿಂಗ್ ಕಾಣಿಸ್ತದೆ, ಅದು ಬಂದ್ಬಿಟ್ಟು SEZ, ಇದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ಬಿಟ್ಟು ಅದೊಂದು ಟೆಕ್ ಪಾರ್ಕ್. ಅದು ಈ ಥರ ಒಳ್ಳೆ ಟೆಕ್ ಪಾರ್ಕ್ಸ್ ಇದೆ ಸರೌಂಡಿಂಗ್ ಕೂಡ. ಮತ್ತು BSF ಎಂಪ್ಲಾಯ್ಸ್ ಇದ್ದಾರೆ ಸರೌಂಡಿಂಗಲ್ಲಿ ಕೂಡ. ಆಮೇಲೆ ಬಂದ್ಬಿಟ್ಟು ನಿಮಗೆ KW ಇಂಡಸ್ಟ್ರಿ ಏರಿಯಾ ಕೂಡ ಜಸ್ಟ್ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ, ಇಲ್ಲಿಂದ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ. ಸೊ ಏರ್ಪೋರ್ಟ್ ಎಂಪ್ಲಾಯ್ಸ್ ಇದ್ದಾರೆ. ಸೊ ಈ ಥರ ಒಳ್ಳೆ ರೆಂಟಲ್ಗೂ ಡಿಮ್ಯಾಂಡೇಬಲ್ ಇದೆ. ಅಪ್ಕಮಿಂಗ್ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ತುಂಬ ಇದೆ. ಸೊ ಇಷ್ಟಿದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ, ಬಿ ಖಾತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ, ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಆಲ್ರೆಡಿ ಈ ಪ್ರಾಪರ್ಟಿ ಮೇಲೆ LICL ಲೋನ್ ಇದೆ. ಸೊ ಇನ್ನು 40 lakhs ತೊಗೊಂಡಿದ್ದಾರೆ, ಅದ್ರ ಮೇಲೆ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಪ್ರೈಸ್ ಬಂದ್ಬಿಟ್ಟು 1,55 lakhs ಹೇಳ್ತಾರೆ, 1,55,00,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಕಟ್ಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ಬರುತ್ತೆ, ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟರ್ ಆಗುತ್ತೆ, ಏರ್ಪೋರ್ಟ್ ಮೇನ್ ರೋಡ್ಗೆ 1 ಕಿಲೋಮೀಟರ್ ಆಗುತ್ತೆ. ಸೊ ನಿಯರ್ ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ ಇದು. ಸೊ ಈ ಥರ ಒಳ್ಳೆ ಸ್ಕೂಲ್ಸು, ಕಾಲೇಜಸ್ಗೆಲ್ಲ ಒಳ್ಳೆ ಸ್ಕೂಲ್ಸ್ ಇದೆ, ಒಳ್ಳೆ ಕಾಲೇಜಸ್ ಇದೆ. NPS ಇದೆ, ಮತ್ತು DPS ಇದೆ, ರೇನ್ ಇಂಟರ್ನ್ಯಾಷನಲ್ ಸ್ಕೂಲ್. ಈ ಥರ ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ. ಕಾಲೇಜಸ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜು, ನಿಟ್ಟೆ ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ, ಈ ಥರ ಒಳ್ಳೆ ಕಾಲೇಜಸ್ ಕೂಡ ಇದೆ. ಸೊ ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.